ಲಾಸ್ಟ್ ವೀಡಿಯೋದಾಗ ಹೇಳಿದ್ನಲ್ಲ ಏನು ಎಕ್ಸ್ಪೋ ಬಗ್ಗೆ ಹೆಂಗೆ ಏನೈತೆ ಅಂತ ಹೇಳ್ತೀನಿ. ಬರ್ರಿ ವಿಡಿಯೋ ಲಾಸ್ಟ್ ತನಕ ನೋಡಿರಿ, ಹೆಂಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳ್ತೀನಿ. ಹುಬ್ಬಳ್ಳಿಯಿಂದ 8 ಗಂಟೆಗೆ ಟ್ರೈನ್ ಇತ್ತು ಸೂರತ್ಗೆ. ಸೂರತ್ ರೀಚ್ ಆಗೋದ್ರಾಗ ಸಂಜೆ 5 ಗಂಟೆ ಆಗಿತ್ತು. ಸೊ ಸೂರತ್ ಹೋಗ್ಬೇಕಂದ್ರೆ ನೀವೇನಾರ ಪ್ಲ್ಯಾನ್ ಮಾಡಿದ್ರೆ ಬಿಫೋರ್ 1 ಮಂತ್ ಬುಕ್ ಮಾಡಿರಿ, ಇಲ್ಲ ಅಂದ್ರೆ ಸೀಟ್ ಸಿಗೋಂಗಿಲ್ಲ. ಸೊ ನೀವು ಹಂಗೆ ಕೂತ್ ಹೋಗ್ತೀನಂದ್ರೂ ಆಗೋದಿಲ್ಲ. ಸೊ ಬಿಫೋರ್ ಬುಕ್ ಮಾಡಿರಿ. ಸೊ ನೆಕ್ಸ್ಟ್ ಡೇ ನಾ ಬೆಳಗ್ಗೆ ಎಕ್ಸ್ಪೋಗೆ ಹೋಗಿದ್ದೆ. ಲಾಸ್ಟ್ ಡೇ ಇತ್ತು, ಸೊ ಸಂಡೇ ಇತ್ತು. ಸೊ ಫುಲ್ ರಶ್ ಇತ್ತು, ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ರು. ಕರೆಕ್ಟಾಗಿ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಬರೀ ಮಂದಿ ತಲೆನೇ ಬರ್ತಿತ್ತು ವಿಡಿಯೋದಾಗ. ಸೊ ಅದರ ಸಂಬಂಧ ಎಷ್ಟು ಬೇಕು ಅಷ್ಟು ವಿಡಿಯೋ ಮಾಡೀನಿ. ಎಲ್ಲ ಚಲೋ ಇತ್ತು ರೀ, ವೆರೈಟಿ ಸ್ವಲ್ಪ ಡಿಫ್ರೆಂಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದ್ದು, ವೆರೈಟಿ ಇದ್ದು, ಮತ್ತು ಬೇರೆ ಬೇರೆ ಥರ ಕ್ವಾಲಿಟಿ ಪ್ರಾಡಕ್ಟ್ ಇದ್ದು, ಮತ್ತು ಹೊಸ ಸೆಲ್ಲರ್ಸ್ ಇದ್ದರು. ಎಲ್ಲರ ಕಡೆ ಹೊಸ ಪ್ರೈಸ್, ಒಬ್ಬೊಂದು ಕಡೆ ಒಂದು ಪ್ರೈಸ್ ಇತ್ತು, ಇನ್ನೊಂದು ಕಡೆ ಒಂದು ಪ್ರೈಸ್. ಅದೇ ಪ್ರಾಡಕ್ಟ್, ಬಟ್ ಸಮ್ ಟೈಮ್ ಸೇಮ್ ಪ್ರಾಡಕ್ಟ್ ಇರ್ತಿತ್ತು, ಡಿಫ್ರೆಂಟ್ ಪ್ರೈಸ್ ಇರ್ತಿತ್ತು. ಸಮ್ ಟೈಮ್ ಪ್ರಾಡಕ್ಟ್ ಕ್ವಾಲಿಟಿ ಚೇಂಜ್ ಇರ್ತಿತ್ತು, ಡಿಫ್ರೆಂಟ್ ಪ್ರೈಸ್ ಇರ್ತಿತ್ತು. ಸೊ ಎಕ್ಸ್ಪೋದಾಗ ಪ್ರಾಡಕ್ಟ್ ಅಷ್ಟೇ ಅಲ್ಲ, ಸಾಫ್ಟ್ವೇರ್ ಬಗ್ಗೆ ಬಂದಿರೋ ಚೀನಾದಿಂದ ಇಂಡಿಯಾಕ್ಕೆ ಹೆಂಗೆ ರಿಕನ್ಸಿಲೇಷನ್ ಮಾಡ್ಕೊಳ್ಳೋದು, ಹೆಂಗೆ ಎಕ್ಸ್ಪೋರ್ಟ್ ಮಾಡೋದು, ಸಾಫ್ಟ್ವೇರ್ ಕಂಪನೀಸ್ ಇದ್ದು, ಮತ್ತು ಪ್ಯಾಕೇಜಿಂಗ್ ಮಟೀರಿಯಲ್ಸ್ ಕಂಪ್ನಿ ಬಂದಿದ್ದರು, ಇಮಿಟೇಷನ್ ಜ್ಯುವೆಲರಿ, ಈ ಥರ ಬೇರೆ ಬೇರೆ ಸಿಕ್ಕಾಪಟ್ಟೆ ಕಂಪ್ನೀಸ್ ಇದ್ದು ಭಾಳ ಇದ್ದು. ಈ ಒಂದು ಅಂತ ಹೇಳಿಲ್ಲ, ನಂಗೆ ಅದು ಎಕ್ಸಾಕ್ಟ್ಮೆಂಟ್ದಾಗ ಅವು ಎಷ್ಟು ಇದಾವೆ ಏನಿದಾವೆ ಅಂತ ನನಗೆ ಅಷ್ಟು ಕರೆಕ್ಟಾಗಿ ನೋಡಲಿಲ್ಲ. ಬಟ್ ನೋಡಿದೆ, ಬಟ್ ಅದು ನೆನಪಿಲ್ಲ. ಒಳ್ಳೆ ಎಕ್ಸ್ಪೀರಿಯೆನ್ಸ್, ಚೆನ್ನಾಗಿತ್ತು. ಹೊಸ ನಾವು ಒಂದು ತರಿಸ್ತಾರಂಥ ಪ್ರಾಡಕ್ಟ್ ಇದ್ದು, ಅದನ್ನ ಹ್ಯಾಂಡ್ ಟಚ್ ಮಾಡಿದರೆ ನಮ್ಗೆ ಗೊತ್ತಾಗತ್ತೆ ಅದನ್ನ ಸೇಲ್ ಮಾಡಬೇಕು ಮಾಡಬಾರ್ದು. ಯಾಕಂದ್ರೆ ಇಲ್ಲೇ ಕೂತು ನಾವು ಹಂಗೆ ಆರ್ಡ್ರ್ ಮಾಡಿರ್ತೀವಿ, ಆ ಪ್ರಾಡಕ್ಟ್ ಕ್ವಾಲಿಟಿ ಸರಿ ಇಲ್ಲ ಅಂದರೆ ಸೇಲ್ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿ ಹೋದಾಗ ಅದನ್ನ ಹ್ಯಾಂಡ್ ಟಚ್ ಮಾಡಿ ಯಾವ ಥರ ಐತೆ ಪ್ರಾಡಕ್ಟ್ ಅಂತೇಳಿ ಕ್ವಾಲಿಟಿ ಚೆಕ್ ಮಾಡಿದ್ನಿ. ಅದನ್ನ ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ, ನಾನು ಆರ್ಡ್ರ್ ಮಾಡಿ ತರಿಸ್ತೇನೆ. ಯಾಕಂದ್ರೆ ಅದ್ರ ಬಗ್ಗೆ ಹೆಂಗೈತೆ ಗೊತ್ತಿರೋದು. ಲಾಸ್ಟ್ ಟೈಮ್ ನಾವು ಸ್ವಲ್ಪ ಪ್ರಾಡಕ್ಟ್ ತರಿಸಿದ್ನಿ, ಚಲೋ ಇರಲಿಲ್ಲ ಅವು. ಸೊ ಗೊತ್ತಾಗಿಲ್ಲ, ಅವ್ನು ವಾಪಸ್ ನೀವು ರಿಟರ್ನ್ ಮಾಡೋಕ್ಕಾಗಿಲ್ಲ. ಸೊ ಒಂಥರ ಆ ಥರ ನೀವು ಹೋಗಿ ಟಚ್ ಆ್ಯಂಡ್ ಫೀಲ್ ಮಾಡಿದರೆ ನಿಮ್ಗೆ ಆ ಪ್ರಾಡಕ್ಟ್ ಹೆಂಗೈತೆ ಗೊತ್ತಾಗುತ್ತೆ, ಅದಕ್ಕೆ ಸೇಲ್ ಆಗುತ್ತೋ ಇಲ್ಲೋ, ರಿಟರ್ನೇಬಲ್ ಐತೋ ಇಲ್ಲೋ, ಆ ಥರ. ಸೊ ಬೆಟ್ರ್ ಒಂದು ಸಲ ಹೋಗಿ. ಮತ್ತು ಅಲ್ಲಿ ಎಕ್ಸಿಬಿಷನ್ದಾಗ ಇನ್ನೊಂದು ಅಬ್ಸರ್ವ್ ಮಾಡಿದೆ, ಅಲ್ಲಿ ಆಲ್ಮೋಸ್ಟ್ ಎಲ್ಲ ಫೌಂಡರ್ ಸಿಇಒಗಳು ಸಣ್ಣವ್ರು ಇದ್ರು, ಭಾಳ ದೊಡ್ಡವರಲ್ಲ. 25ರಿಂದ ಮೇ ಬಿ 30 ವಯಸ್ಸಿನ ಮಟ್ಟ ಇರ್ಬೋದು. ಎಲ್ಲರೂ ಮ್ಯಾನುಫ್ಯಾಕ್ಚರ್ ಹೋಲ್ಸೇಲ್ ಸಣ್ಣ ನೋಡಿ ಶಾಕ್ ಆಯ್ತು ನನಗೆ. ನಾವು ಯಾಕೆ ಹಿಂಗೆ ಮಾಡ್ಬೋದು, ಬರೀ ಅವರು ಜನ ಯಾಕೆ ಅಷ್ಟಾಗಿ ಮಾಡ್ತಾರೆ ಅಂತ ತಲೆ ಹಾಪ ಆಯ್ತು ನಂದು. ಬರೀ ಆಲ್ಮೋಸ್ಟ್ ಎಲ್ಲ ಬೇರೆ ಸೈಡ್ ಜನನೇ ಇದ್ರೆ, ನಮ್ಮ ಮಂದಿ ಏನು ಮಾಡ್ತೀವಿ ಅಂದ್ರೆ ಬಿಸ್ನೆಸ್ ಮಾಡೋಕೆ ಅನಿಸ್ತೀವಿ, ಲಾಸ್ ಆಕತ್ತೇನೋ ಪ್ರಾಫಿಟ್ ಆಕತ್ತೇನೋ ಅಂತೇಳಿ. ಸೊ ಆ ಥರ ಥಿಂಕ್ ಮಾಡ್ಬಾರ್ದು. ಟ್ರೈ ಮಾಡೋದು, ಏನಾಗುತ್ತಾಗಲಿ ಟ್ರೈ ಅಂತೂ ಮಾಡ್ಬೇಕು. ಟ್ರೈ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಬಿಸ್ನೆಸ್ ಮಾಡ್ಕೊಂಡು ಸ್ವಲ್ಪ ರೊಕ್ಕ ಹಾಕೋದು, ಭಾಳ ಅಂತ ಹಾಕಿ ನೀವು ಲಾಸ್ ಆಕತ್ತೆ ಅಂತ ತಲೆ ಕೆಡಿಸ್ಕೊಡ್ರಿ. 10,000 - 20,000 ಹಾಕೋದು, ಹಾಕಿ ಸ್ಟಾರ್ಟ್ ಮಾಡೋದು. ಆಮೇಲೆ ಸ್ಲೋ ಆಗಿ ಹಂಗೆ ಪ್ರಾಫಿಟ್ ಬರಕತ್ತಾರೆ, ಅದನ್ನ ರೀಇನ್ವೆಸ್ಟ್ ಮಾಡ್ಕೋತ ಹೋಗೋದು, ಮತ್ತು ಸ್ವಲ್ಪ ಹಂಗೆ ಕೈಲಿಂದ ಹಾಕೋತ ಹೋಗೋದು. ಹಂಗೆ ಮಾಡ್ಕೋತ ಹೋಗಿ ಏನಾಗುತ್ತೆ, ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹೆಂಗೆ ಏನು ಅಂತೇಳಿ. ಸೊ ಆಮೇಲೆ ನೀವು ಸ್ಲೋ ಆಗಿ ನೀವು ಜಾಸ್ತಿ ರೊಕ್ಕ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಇವತ್ತು ಸ್ಟಾರ್ಟ್ ಮಾಡಿರಿ, ಯೋಚನೆ ಮಾಡಿರಿ ಬಿಸ್ನೆಸ್ ಮಾಡ್ಬೇಕಂತೇಳಿ. ನಿಮಗೆ ಏನಾದ್ರು ಸೆಲ್ಲರ್ ನೇಮ್ ಅಡ್ರೆಸ್ ಬೇಕಂದ್ರೆ ನನಗೆ ಹೇಳ್ರಿ. ನನ್ನ ಹತ್ರ ವಿಸಿಟಿಂಗ್ ಕಾರ್ಡ್, ಅಲ್ಲಿ ಹೋದಾಗ ಎಲ್ಲರ ಕಡೆ ವಿಸಿಟಿಂಗ್ ಕಾರ್ಡ್ ತೊಗೊಂಡಿನಿ. ಅವ್ರ ವಿಸಿಟಿಂಗ್ ಕಾರ್ಡ್ ನಿಮ್ಗೆ ಕಳಿಸ್ತೀನಿ. ಇದು ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಮತ್ತು ನೆಕ್ಸ್ಟ್ ವಿಡಿಯೋ ತರ್ತೇನೆ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.